ರಾಜ್ಯ ಸರ್ಕಾರ ಕರೆದಿರುವಂತಹ ಸರ್ವಪಕ್ಷ ಸಭೆಯಿಂದ ಬಿಜೆಪಿ ಒಂದು ಕಾಲು ಹೊರಗಿಟ್ಟಿದೆ. ಸಭೆಯಲ್ಲಿ ಭಾಗಿ ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಬಿಜೆಪಿ ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ. ಇದೇ ಕಾರಣಕ್ಕೆ ಕೇಸರಿ ಪಡೆ ಇವತ್ತು ಕೋರ್ ಕಮಿಟಿ ಸಭೆಯನ್ನ ನಡೆಸುತ್ತೆ. ಮುಂದಿನ ನಿರ್ಧಾರ ಏನು ಅನ್ನೋದನ್ನ ತೆಗೆದುಕೊಳ್ಳಲಿದೆ. ಕಾವೇರಿ ವಿಚಾರದ ಚರ್ಚೆಗೆ ವಿಪಕ್ಷಗಳಿಗೆ ಸರ್ಕಾರದ ಆಹ್ವಾನ. ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ಭಾಗಿಯಾಗುವುದು ಅನುಮಾನ. ರಾಜ್ಯದಲ್ಲಿ ಮುಂಗಾರು ಬಾರದೆ ಬರದ ಛಾಯೆ ಆವರಿಸಿದೆ. ಇದರ ನಡುವೆ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಅನ್ನದಾತರಿಗೆ ಬರ ಸಿಡಿಲು ಹೊಡೆದಂತಾಗಿದೆ. ಪ್ರತಿ ವರ್ಷದಂತೆ ತಮಿಳುನಾಡು ನೀರಿಗೆ ಬೇಡಿಕೆ ಇಟ್ಟಿದ್ದು ಸಿಡಬ್ಲ್ಯೂಆರ್ಸಿ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಶಿಫಾರಸು ಮಾಡಿದ್ರು. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ನೀರು ಬಿಡಲು ಸಿಡಬ್ಲ್ಯೂಎಂಎ ಆದೇಶ ನೀಡಿದೆ. ಈ ಬಗ್ಗೆ ಚರ್ಚಿಸಲು ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನ ಕರೆದು ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ. ಆದರೆ ಸಭೆಯಲ್ಲಿ ಭಾಗಿಯಾಗುವ ಬಗ್ಗೆ ಈವರೆಗೂ ರಾಜ್ಯ ಬಿಜೆಪಿ ನಿರ್ಧರಿಸಿಲ್ಲ. ಕಾವೇರಿ ನೀರು ಬಿಟ್ಟಿರೋ ವಿಚಾರಕ್ಕೆ ಹೋರಾಟದ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೇಸರವನ್ನ ಹೊರಹಾಕಿದ್ದಾರೆ. ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ 3.5 ಟಿಎಂಸಿ ನೀರು ಬಿಟ್ಟಿದ್ದಾರೆ. ಕೇಳದಿದ್ರು ನೀರು ಬಿಟ್ಟಿದ್ದು ಆಗ ವಿಪಕ್ಷಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಅನಿಸಲಿಲ್ವಾ ಅಂತ ಸಿಎಂ ವಿರುದ್ಧ ಗುಡುಗಿದ್ದಾರೆ. ಈಗ ಸರ್ವಪಕ್ಷ ಸಭೆ ಕರೆದು ರೈತರ ಪರ ಅಂತ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನ ನೀರೇ ಕೇಳಲಿಲ್ಲ. ಅವಾಗಲೇ 300 ಟಿಎಂಸಿನ ನೀರು ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರೆಬೇಕು ಅಂತ ಅನಿಸ್ಕಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಅವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದವ್ರ ಜೊತೆ ಚರ್ಚೆ ಮಾಡಬೇಕಂತ ನಮ್ಗೆ ಅನಿಸ್ಲಿಲ್ಲ. ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಡ್ಕೋಸ್ಕರ ನೀರು ಬಿಟ್ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನೀರು ಬಿಡೋದಕ್ಕೆ ಕೇಳಿದ್ದಾರೆ ಅಂತ ಹೇಳಿ ಈಗ ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. ರೈತರ ಪರವಾಗಿ ಮಹಿಳೆ ಕಣ್ಣೀರಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ. ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗುವ ಬಗ್ಗೆ ತೀರ್ಮಾನ. ಇನ್ನು ಸರ್ಕಾರ ಕರೆದಿರುವಂತಹ ಆಲ್ ಪಾರ್ಟಿ ಮೀಟಿಂಗ್ ಹೋಗುವ ಬಗ್ಗೆ ಬಿಜೆಪಿ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ. ಇಂದು ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಸರ್ಕಾರ ಕರೆದಿರುವಂತಹ ಸರ್ವಪಕ್ಷ ಸಭೆಗೆ ಹೋಗಬೇಕು ಬೇಡವೋ ಅನ್ನೋ ನಿರ್ಧಾರ ಮಾಡಲಿದ್ದಾರೆ. ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನಿಶ್ಚಯನ ಮಾಡ್ತಾರೆ. ಮಾತುಕತೆಯಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನುವಂಥದ್ದು. ಈಗ ಬರ್ತಿರುವಂತಹ ವರದಿಗಳನ್ನು ಕೇಳ್ತಾ ಇದ್ದೆ. ನಾನು ಮಾಧ್ಯಮದಲ್ಲಿ ನೋಡಿದ್ದು ಮಾತುಕತೆಯಲ್ಲಿ ಭಾಗವಹಿಸಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಪಕ್ಷ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಇತರರು ಏನು ನಿರ್ಧಾರವನ್ನ ತಗೊಳ್ತಾರೆ ಅನ್ನೋಂಥ ಆಧಾರವಾಗಿ ಮಾತುಕತೆಯಲ್ಲಿ ಭಾಗವಹಿಸ್ತಾರ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಸದ್ಯ ಬಿಜೆಪಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗ್ತಾರಾ ಇಲ್ಲವಾ ಅನ್ನೋ ಗೊಂದಲ ಇದೆ. ಸರ್ವಪಕ್ಷ ಸಭೆ ಬೆಳಗ್ಗೆ 11 ಗಂಟೆಗೆ ಕರೆದಿದ್ದು, ಅದಕ್ಕೂ ಮೊದಲೇ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡಲಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಲಿದ್ದಾರೆ.